12 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ವಿಚಾರ 12 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಜೆಡಿಎಸ್ ಚಿಂತನೆ ಮಾಡ್ತಾ ಇರಬಹುದು. ಆದ್ರೆ ಆಸೆ ಪಡೋದು ತಪ್ಪೇನಿದೆ ರೀ ಅಂತ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 12 ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡೋಕೆ ಚಿಂತನೆಯನ್ನ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಅಂತ ಡಿಕೆ ಶಿವಕುಮಾರ್ ಅವರು ಈಗ ಪ್ರಶ್ನೆಯನ್ನ ಕೇಳಿದ್ದಾರೆ. 28 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳನ್ನ ಜೆಡಿಎಸ್ ಸದ್ಯ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಯೋಚನೆ ಮಾಡ್ತಾ ಇದೆ ಅಭ್ಯರ್ಥಿಗಳನ್ನ. ಆದ್ರೆ ಇದು ಜೆಡಿಎಸ್ ನ ಚಿಂತನೆ ಇರಬಹುದು, ಆದ್ರೆ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಅಂತ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. 28 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಥವಾ ಕೈ ಅಭ್ಯರ್ಥಿಗಳು ಕಣಕ್ಕೆ ಇಳಿತಾರೆ. ಲೋಕಸಭೆ ಚುನಾವಣೆ ಮೈತ್ರಿಯ ಬಗ್ಗೆ ಗುಟ್ಟನ್ನ ಡಿಕೆ ಶಿವಕುಮಾರ್ ಬಿಟ್ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ, ಆಸೆ ಪಡೋದು ತಪ್ಪ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. 28 ಕ್ಷೇತ್ರಗಳಲ್ಲಿ 12 ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟರು. ನಾನು ಅವ್ರ ಪಾರ್ಟಿಗೆ ನಾನು ಸ್ಪೋಕ್ಸ್ ಮ್ಯಾನ್ ಆಗಲಿ, ನಮ್ಮ ಪಾರ್ಟಿಯವ್ರು ಯಾರು ಸ್ಪೋಕ್ಸ್ ಮ್ಯಾನ್ ಆಗಲಿ, ಆಸೆ ಪಡೋದು ತಪ್ಪೇನ್ರಿ? ಅದೆಲ್ಲ ಪೊಲಿಟಿಕಲಿ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡಬೇಕಾಯ್ತದೆ, ಧೈರ್ಯ ಕೊಡಬೇಕಾಯ್ತದೆ, ನೀವು ಗೆಲ್ಸ್ಕೊಡಿ ಅಂತ ಕೇಳಬೇಕಾಗ್ತದೆ. 28 ಕ್ಷೇತ್ರ ನಾನು ಹೇಳ್ತಾ ಇದ್ದೀನಿ, 28 ಕ್ಷೇತ್ರನೂ ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿ ಏನು ನಾವು ಸ್ಪರ್ಧೆ ಮಾಡ್ತೀವಿ 8 ಗೆಲ್ಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಿಗಮ ಮಂಡಳಿ ನೇಮಕಾತಿ ಬಗ್ಗೆ ಕೂಡ ಡಿಕೆಶಿ ಮಾತನಾಡಿದ್ರು. ಅಮಾವಾಸ್ಯೆ ಗ್ರಹಣ ಎಲ್ಲವೂ ಕೂಡ ಮುಗಿಯಲಿ, ಆಮೇಲೆ ಮಂಡಳಿಗಳಿಗೆ ನೇಮಕಾತಿ ಅಂತ ಹೇಳಿದ್ರು. ಈಗ ಇದೇ ಸಂದರ್ಭದಲ್ಲಿ ನಿಗಮ ಮಂಡಳಿಗಳಿಗೆ ನೇಮಕಾತಿ ವಿಚಾರವಾಗಿ ಕೂಡ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಅವರು ನಿಗಮ ಮಂಡಳಿ ನೇಮಕಾತಿ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಅಮಾವಾಸ್ಯೆ ಗ್ರಹಣ ಎಲ್ಲ ಕೂಡ ಮುಗಿಯಲಿ, ಆ ನಂತರ ಇದರ ಬಗ್ಗೆ ಫೈನಲೈಸ್ ಮಾಡ್ತೀವಿ, ನಾವು ಹಿಂದೂ ಸಂಸ್ಕೃತಿಯವರು ಅಂತ ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ರು. ಇದೇ 14ರ ಬಳಿಕ ಎಲ್ಲ ನೇಮಕ ಆಗುತ್ತೆ, ಅಮಾವಾಸ್ಯೆ ಗ್ರಹಣವನ್ನು ಕೂಡ ನಾವು ಫಾಲೋ ಮಾಡ್ತೀವಿ. ಬೆಂಗಳೂರಿನಲ್ಲಿ ಸಚಿವ ಡಿಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿಲ್ಲ, ಯಾರು ಡೆಡ್ ಲೈನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಅವೆಲ್ಲ ಸುಳ್ಳು. ಕಾಂಗ್ರೆಸ್ ಪಾರ್ಟಿ ಲಿಸ್ಟ್ ಕೊಟ್ಟಿದೆ ಅವ್ರಿಗೆ. ನಾನೇ ಎತ್ಕೊಂಡೋಗಿ ದಿನೇಶ್ ಗುಂಡೂರಾವ್ ನನ್ನ ಕೈಗೆ ಕೊಟ್ಟು ನಾನೇ ಎತ್ಕೊಂಡೋಗಿ ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀವಿ. ನಾವೆಲ್ಲ ಹಿಂದೂ ಸಂಸ್ಕೃತಿಲಿ ನಮ್ಮ ಬೇಕಾದ ವಿಚಾರಗಳೆಲ್ಲ ಇದೆ. ಇವತ್ತು ನೆನ್ನೆ, ಇವತ್ತು ಅಮಾವಾಸ್ಯೆ, ಇವತ್ತು ಗ್ರಹಣ, ಇದೆಲ್ಲ ಮುಗಿಲಿ, ಅರ್ಥ ಆಯ್ತಾ? ಯಾರು ಯಾವ ಡೆಡ್ ಲೈನು ಯಾರು ಕೊಡುವುದಿಲ್ಲ, ಕೊಡೋಕ್ಕೂ ಆಗುದಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಎಲ್ಲರೂ ಏನು ಮಾಡಬೇಕು ಅಂತ ಇಬ್ರು ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ನೆನ್ನೆ ಮುಖ್ಯಮಂತ್ರಿಗಳು ನನ್ನ ಹತ್ರ ಮಾತಾಡಿದ್ರು, ಯಾವಾಗ ಆಗ್ಬೇಕು ಅದು ಆಗ್ತದೆ. ಅದಕ್ಕೆ ಕೆಲವು ಸಂದರ್ಭದಲ್ಲಿ ಅವ್ರು ಇರಲಿಲ್ಲ ಊರಲ್ಲಿ, ಮತ್ತೊಂದೆಲ್ಲ ಕೆಲವರೆಲ್ಲ ಅವ್ರ ಪಾರ್ಟಿಲೂ ದೇ ಆರ್ ಲಾಟ್ ಆಫ್ ಪ್ರೆಷರ್ಸ್. ಅವರು ಏನಾದ್ರು ಮಾಡಿ ಇದನ್ನ 14ನೇ ತಾರೀಕು ಮೇಲೆ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ ಇತ್ತು. ಇದೆಲ್ಲ ಆದಮೇಲೆ ಒಳ್ಳೆ ದಿನದಲ್ಲಿ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಬೇಕಾದಷ್ಟು ಕಡೆಯಿಂದ ಬಂತು. ಬಟ್ ನಮ್ಮ ಪಾರ್ಟಿಲಿ ಇಲ್ಲ, ಹೀಗೆ ತೀರ್ಮಾನ ಮಾಡೋಣ ಅಂತ ತೀರ್ಮಾನ ಮಾಡಿ ನಾವು ಲಿಸ್ಟ್ ಕಳಿಸಿದೀವಿ. ಅವ್ರಿಗೂ ಪ್ರೆಷರ್ ಇದೆ, ಅವ್ರ ಪಾರ್ಟಿಯವ್ರದ್ದು ಕೆಲವು ತೀರ್ಮಾನ ಮಾಡಬೇಕು. ಮೊನ್ನೆ ತಾನೇ ಅವ್ರ ವರ್ಕರ್ಸ್ ಮೀಟಿಂಗ್ ಎಲ್ಲ ಕರೆದಿದ್ದಾರೆ, ಮಾಡ್ತಾರೆ. ಅದೇನು ಆತಂಕ ಪಡುವಂಥದ್ದು ಏನಿಲ್ಲ. ಈಗ ತಾನೇ ಗ್ರಹಣ ಬಿಡಿದಿದೆ. ಪುಟ್ಟರಂಗಶೆಟ್ಟಿ ರಾಜೀನಾಮೆಗೆ ಬಿಜೆಪಿಯಲ್ಲಿ ಒತ್ತಡ ಹೆಚ್ಚಾಗ್ತಿರುವ ಮಧ್ಯೆ ಬಿಜೆಪಿ ನಾಯಕರಿಗೆ ಸಚಿವ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಪುಟ್ಟರಂಗಶೆಟ್ಟಿ ಪರ ಬ್ಯಾಟ್ ಮಾಡಿರುವಂತಹ ಸಚಿವ ಡಿಕೆ ಶಿವಕುಮಾರ್ ಪುಟ್ಟರಂಗಶೆಟ್ಟಿ ಚೆಕ್ನಲ್ಲಿ ಹಣ ಪಡೆದಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಚೆಕ್ಗಳಲ್ಲಿ ಬಿಜೆಪಿಯವರು ಹಣವನ್ನ ತೆಗೆದುಕೊಂಡಿಲ್ವಾ, ಹೀಗೆ ಮಾಡಿದ್ರೆ ಎಲ್ಲ ಬಿಚ್ಚಿಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಡಿಕೆಶಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರೊಬೇಷನರಿ ಪಿಎಸ್ಐ ಅನುಮಾನಾಸ್ಪದ ಸಾವನ್ನಪ್ಪಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಲಬುರಗಿಯಲ್ಲಿ ಪಿಎಸ್ಐ ಮೃತದೇಹ ಪತ್ತೆಯಾಗಿರೋದು. ಗ್ರ್ಯಾಂಡ್ ಸೆಂಟ್ರಲ್ ಕಾಂಪ್ಲೆಕ್ಸ್ ಎದುರು ಈ ಶವ ಪತ್ತೆಯಾಗಿದೆ. ಈ ಸಾವು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಗ್ರ್ಯಾಂಡ್ ಸೆಂಟ್ರಲ್ ಕಾಂಪ್ಲೆಕ್ಸ್ನ ಎದುರು ಪಿಎಸ್ಐ ಪ್ರೊಬೇಷನರಿಯಲ್ಲಿದ್ದಂತಹ ಪಿಎಸ್ಐನ ಶವ ಪತ್ತೆಯಾಗಿರೋದು. ಅನುಮಾನಾಸ್ಪದ ಸಾವು, ಏನಾಗಿದೆ ಕಾರಣ, ಹೇಗೆ ಈ ಒಂದು ಸಾವಾಗಿರೋದು ಅನ್ನೋ ಬಗ್ಗೆ ಪ್ರಶ್ನೆ ಈಗ. ಬಸವರಾಜ್ ಶಂಕರಪ್ಪ 30 ವಯಸ್ಸಿನ ಪ್ರೊಬೇಷನರಿ ಪೇದೆ ಆತ ಪಿಎಸ್ಐ, ಆತನ ಮೃತದೇಹ ಈಗ ಪತ್ತೆಯಾಗಿದೆ. ಬಸವರಾಜ್ ಶಂಕರಪ್ಪ, ನೀವೀಗ ಏನು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬಸವರಾಜ್ ಶಂಕರಪ್ಪ 30 ವಯಸ್ಸು, ನಾಗನಹಳ್ಳಿ ತರಬೇತಿ ಕೇಂದ್ರದಲ್ಲಿ ಪಿಎಸ್ಐ ಆಗಿ ಬಸವರಾಜ್ ಇದ್ದಂಥವರು. ಇದಕ್ಕಿದ್ದ ಹಾಗೆ ಇವತ್ತು ಅವರ ಮೃತದೇಹ ಕಾಂಪ್ಲೆಕ್ಸ್ ಮುಂದೆ ಪತ್ತೆಯಾಗುತ್ತೆ. ಆದರೆ ಈ ಸಾವಿಗೆ ಕಾರಣ ಏನು, ಸಹಜವಾದಂತಹ ಸಾವು ಅಥವಾ ಯಾರಾದರೂ ಕೊಲೆ ಮಾಡಿ ಈ ರೀತಿಯಾಗಿ ಇಲ್ಲಿ ಬಿಸಾಡ್ ಹೋಗಿದಾರಾ ಅನ್ನೋದೀಗ ಪ್ರಶ್ನೆ. ನಾಗನಹಳ್ಳಿ ತರಬೇತಿ ಕೇಂದ್ರದಲ್ಲಿ ಬಸವರಾಜ್ ಅವರು ಇದ್ರಂತೆ ಪ್ರೊಬೇಷನರಿ ಪೀರಿಯಡ್ನಲ್ಲಿ. ಹಾಗಾಗಿ ಏನಾಯಿತು, ಏನ್ ಕತೆ, ಇದಕ್ಕೆ ಕಾರಣ ಏನು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸೇಡಂನ
ಬೆನಕನಹಳ್ಳಿಯ ನಿವಾಸಿ ಅಂತ ಗೊತ್ತಾಗಿದೆ. ಕಲಬುರಗಿ ಜಿಲ್ಲೆ ಸೇಡಂನ ಬೆನಕನಹಳ್ಳಿ ನಿವಾಸಿ ಶಿವರಾಮ್ ಹೊಸಳ್ಳಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಶಿವರಾಮ್, ಈ ಒಂದು ಮೃತದೇಹ ಎಷ್ಟೊತ್ತಿಗೆ ಪತ್ತೆಯಾಗಿರೋದು, ಏನಾಗಿದೆ ಅಂತ ಏನಾದರೂ ಗೊತ್ತಾಗಿದೆಯಾ? ಅವಿನಾಶ್, ಇದು 12 ಗಂಟೆ ಸಂದರ್ಭದಲ್ಲಿ ಇದು ಪತ್ತೆಯಾಗಿದೆ. ಅಂದ್ರೆ ಸಡನ್ ಆಗಿ ಏನು ಕುಸ್ತು ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ಅನುಮಾನಾಸ್ಪದ ರೀತಿಯಲ್ಲಿ ಒಂದು PSI ಏನು ತರಬೇತಿ ಪಡಿತಾ ಇದ್ದ ಆ PSI ಸಾವನ್ನಪ್ಪಿದ್ದಾನೆ. ಇವರು ಬೆನಕನಹಳ್ಳಿ ಗ್ರಾಮದವರಾಗಿದ್ರು. ಏನಂದ್ರೆ ನಾಗನಹಳ್ಳಿ ತರಬೇತಿ ಕೇಂದ್ರದಲ್ಲಿ ಅವರು ತರಬೇತಿ ಪಡಿತಾ ಇದ್ರು PSI ಆಗಿ. ಈ ಸಂದರ್ಭದಲ್ಲಿ ಏನು ಕರ್ತವ್ಯ ನಿರ್ವಹಣೆ ನಿಮಿತ್ತ ಬೇರೆ ಕೆಲಸಕ್ಕಾಗಿ ಬಂದಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಸುದ್ದಿ ತಿಳಿದ ತಕ್ಷಣ SP ಶಶಿಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಮತ್ತೆ ಈಗ ಬಾಡಿಯನ್ನು ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಸಹ IGP ಭೇಟಿ ಕೊಡ್ತಾ ಇದ್ದಾರೆ. ಒಟ್ಟಾರೆ ಒಂದು ಏನು ಸಾವೇನಿದೆ, ಒಂದು ಸಹಜ ಸಾವು ಅಂದ್ರೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದ್ರು ಸಹ ಹಲವಾರು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶಿವರಾಮ್. ಇದು ಪ್ರೊಬೇಷನರಿ PSI ಅನುಮಾನಾಸ್ಪದ ಸಾವನ್ನಪ್ಪಿರೋದು. ಈಗ ಫೋಟೋ ಒಂದ್ ಕಡೆ ನೋಡ್ತಾ ಇದ್ರಿ, ಆದ್ರೆ ಇಲ್ಲಿ ಸದ್ಯಕ್ಕೆ ಅಲ್ಲಿ ಸ್ಥಳೀಯರು ಹೇಳುವಂತ ಪ್ರಕಾರ ಇಲ್ಲಿ ಕೂತಿದ್ರು ಮೆಟ್ಲ ಮೇಲೆ, ಇದಕ್ಕಿದ್ದ ಹಾಗೆ ಕುಸಿದು ಬಿದ್ರು ಅಂತ. ಗ್ರ್ಯಾಂಡ್ ಸೆಂಟ್ರಲ್ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಆ ಒಂದು ಮೃತದೇಹ ಪತ್ತೆಯಾಗಿರೋದು. ಬಸವರಾಜ್ ಶಂಕರಪ್ಪ ಸೇಡಂನ ನಿವಾಸಿ ಅಂತ ಈಗ ಗೊತ್ತಾಗ್ತಿದೆ. ಕೇವಲ ಸಿಗರೇಟ್ ನೀಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದು ಚಾಕುವನ್ನ ಇರಿದಿರುವಂತಹ ಘಟನೆ ನಡೆದಿದೆ. ಚೂರಿಯನ್ನ ಇರಿದಿರೋದು. ಪುಡಿರೌಡಿಗಳಿಂದ ಟೀ ಮಾರಾಟಗಾರನಿಗೆ ಈ ರೀತಿಯಾಗಿ ಚಾಕುವನ್ನ ಇರಿಯಲಾಗಿದೆ. ಹೆಬ್ಬಗೋಡಿಯ ಅನಂತನಗರ ಗೇಟ್ ಬಳಿ ನಡೆದಿರುವಂತಹ ಘಟನೆ. ಸಿಗರೇಟ್ ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲಿನ ಟೀ ಅಂಗಡಿ ಮಾಲೀಕನಿಗೆ, ಮಾರಾಟಗಾರನಿಗೆ ಅಲ್ಲಿ ಇರಿತ ಆಗಿರೋದು. ಹೆಬ್ಬಗೋಡಿಯ ಅನಂತನಗರದ ಗೇಟ್ ಬಳಿ ಈ ಒಂದು ಘಟನೆ ನಡೆದಿದೆ. ಡಿಸೆಂಬರ್ 28ರಂದು ನಡೆದಂತಹ ಘಟನೆ. ಚಾಕು ಇರಿದಂತಹ ದೃಶ್ಯ ಲಭ್ಯವಾಗಿದೆ. ಸಿಗರೇಟ್ ನೀಡಲಿಲ್ಲ ಅನ್ನೊಂದು ಕಾರಣಕ್ಕೆ ಚಾಕುವಿಂದ ಇರಿಯಲಾಗಿರೋದು. ಅಲ್ಲಿನ ಪುಡಿ ರೌಡಿಗಳೇ ಈ ಒಂದು ಕೆಲಸವನ್ನ ಮಾಡಿರೋದು ಗೊತ್ತಾಗಿದೆ. ಟೀ ಮಾರಾಟಗಾರನಿಗೆ ಸಿಗರೇಟ್ ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲೇ ಚಾಕುವನ್ನ ಚುಚ್ಚಿದ್ದಾರೆ. ಡಿಸೆಂಬರ್ 8ರಂದು ನಡೆದಿರುವಂತಹ ಘಟನೆ CCTVಯಲ್ಲಿ ಸೆರೆಯಾಗಿದೆ. ಈ ಎಲ್ಲ ಘಟನಾವಳಿಗಳು. ಗಾಯಾಳು ಶಿವಶಂಕರ್ ಸದ್ಯಕ್ಕೆ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾಗಿದೆ. ಗಾಯಾಳು ಶಿವಶಂಕರ್ ಚೇತರಿಸಿಕೊಳ್ತಿದ್ದಾರೆ. ಹೆಬ್ಬಗೋಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.